ನಮಸ್ತೆ. ಅಲ್ಮಿಡಿ ಸಂದೇಶಕ್ಕೆ ಸ್ವಾಗತ. ನಾನು ನಿಮ್ಮ ಪುರುಷೋತ್ತಮ. ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳವರ ಸಾನ್ನಿಧ್ಯ ಸುಕ್ಷೇತ್ರ ಕೋಡಿಮಠ ಮಹಾಸಂಸ್ಥಾನ ಆರ್ನಹಳ್ಳಿ ಅರಸೀಕೆರೆ ತಾಲೂಕು ಹಾಸನ ಜಿಲ್ಲೆ. ಇಲ್ಲಿ ಈ ಸುಕ್ಷೇತ್ರಕ್ಕೆ ಭೇಟಿ ಮಾಡುತ್ತಿದ್ದೇನೆ. ಆ ವಿಡಿಯೋವನ್ನು ನೀವೇ ಗಮನಿಸಿ. ಅದೇ ಚೆನ್ನಾಗಿದ್ದು ಸ್ವಾಮಿ ಕೊಡ್ತಾನೆ. ಅದು ತ್ರೋಸ್ ಸಮಾಜಕ್ಕೆ ಹೋಗ್ಬೇಕು. ದಾಸೋಹನ ಸ್ಕೂಲು ಕಾಲೇಜು ಬಡ ಮಕ್ಕಳಿಗೆ ನಾವು ಟ್ಯಾಕ್ಸ್ ಆಗಿ ಇವತ್ತು ಕೋಟಾ ಟ್ಯಾಕ್ಸ್ ಆಫೀಸರ್ ಆಗಿಬಿಟ್ಟಿದ್ದಾರೆ. ನಿಜವಾದ ಸ್ವಾಮಿಗಳು ದುಡ್ಡು ಕೊಡಲ್ಲ, ಡೂಪ್ಲಿಕೇಟ್ ಸ್ವಾಮಿಗಳು ಕೊಡ್ತಾರೆ ಭಾಳ. ಅವರು ಸಿಕ್ಕಾಬಿಟ್ಟು ದುಡ್ಡು ಏನೋ ಒಂದು ಬದಲಾವಣೆ ಆಗುತ್ತಾ ಅಥವಾ ಇದು ಹಿಂಗೆ ಚಕ್ರ ಹಿಂಗೆ ಇರ್ತದೆ ಇರುತ್ತೆ. ಇದೆಲ್ಲ ಜನಸಂಖ್ಯೆ ಮೇಲೆ ಹೋಯ್ತು. ಅವಾಗ ಕಮ್ಮಿ 30 ಕೋಟಿ ಜನ. ನಾವೆಲ್ಲ ಮಿಡ್ಲ್ ಸ್ಕೂಲ್ನಾಗಿದ್ದಾಗ 33 ಕೋಟಿ ಇದ್ದರು. ಈಗ 8 ಕೋಟಿ ಇಂಡಿಯಾಕ್ಕೆ ಅಲ್ವೇ? ಅವರೆಲ್ಲ ಒಂದೊಂದು ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡಿದಂಗೆ ದುಡಿಮೆನೇ ಹೆಚ್ಚಾಯ್ತು. 60 ವರ್ಷದಲ್ಲಿ ಇಷ್ಟು ಆಯ್ತಲ್ಲ. ಭೂಮಿ ಅದೇ, ಭೂಮಿ ಜಾಸ್ತಿ ಆಗಿಲ್ಲ, ಯಾವುದೇ ಜಾಸ್ತಿ ಆಯ್ತು, ಜನಸಂಖ್ಯೆ ಜಾಸ್ತಿ ಆಯ್ತು, ದುಡಿಮೆ ಜಾಸ್ತಿ ಆಯ್ತು. ಅವಾಗ ಶ್ರಮ ವರ್ಗಗಳು, ರೈತ ಯಾರು ಊರೊಳಗಿಲ್ಲಪ್ಪ, ಊರಾಗಿಲ್ಲ, ಯಾಕಿಲ್ಲ, ಅವ್ರ ಬೆಲೆ ಸಿಗ್ತಾ ಇಲ್ಲ. ಅಲ್ಲಿವ್ರು ಹೆಂಗ ಜೀವನ ಮಾಡ್ತೀನಿ ಅಂತ ನಾವು ಸ್ವಲ್ಪ ದಿವಸ ವಾಪಸ್ ಬರ್ತಾನೆ, ಭೂಮಿ ಬೆಲೆ ಬರುತ್ತೆ. ಈಗ ಅನ್ನ ಇಲ್ಲದೆ ಏನ್ ಮಾಡ್ತಾನ ಅವನು? ನಾವು ಶುರುವಾದ ಜೀವನ ಮಾಡ್ತಿದೀವಿ, ಬೇಗ ಸೌಕಾರ ಆಗ್ಬೇಕು, ಬೇಗ ದುಡ್ಡು ಮಾಡಬೇಕು, ಎಲ್ಲ ಬೇಗ ಮನೆ ಕಟ್ಕೋಬೇಕು, ಹೀಗೆ ಹೋಗ್ಬಿಟ್ಟಿದೀವಿ. ಈಗ ಹೋದಾಗ 4 ಗಂಟೆ ಗಾಡಿದು. ಮಾನವೀಯ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ. ವಿಶ್ವೇಶ್ವರಯ್ಯ ಆ ಶಿವಮೊಗ್ಗದ ಕಡೆ ಒಬ್ಬ ಸ್ನೇಹಿತರ ಮನೆಗೆ ಹೋಗಿ ಉಳ್ಕೊಂಡ. 2 ಕ್ಯಾಂಡಲ್ ತಂದ. ಅವು ಕರೆಂಟ್ ಇರಲಿಲ್ಲ. ಕ್ಯಾಂಡಲ್ ಹಚ್ಕೊಂಡು ಏನೋ ಬರೆಯೋದು ಅದು ಏನೋ ಮಾಡಿದ. ಅದು ಆರಿಸಿಟ್ಟಂತೆ. ಇನ್ನೊಂದು ಕ್ಯಾಂಡಲ್ ಹಚ್ಕೊಂಡಂತೆ. ಮಾತಾಡೋದು ಎಲ್ಲ. ಅವನ ಸ್ನೇಹಿತ ಕೇಳಿದಂತೆ, ಬಹಳ ದೊಡ್ಡ ಮನುಷ್ಯ ಅಂತ ಕೇಳಿದೆ ನಿನ್ನ, ಮಹಾರಾಜರು ನಿನ್ನ ದಿವಾನ್ ಮಾಡ್ಕೊಳ್ಳೋದು ಇದಕ್ಕೆ. ಕ್ಯಾಂಡ್ಲಾಗ ಅದೇ ಬೆಳಕು, ನಾವು ಬೇರೆ ಬೆಳಕು ಬರುತ್ತೆ, ಗಚ್ಚಿಗೆಲ್ಲ ಏನಿದು ಅಂತ ಅದಕ್ಕೆ ಅವನು ಹೇಳಿದ. ನಿಜ, ಮೊದಲೇ ಕ್ಯಾಂಡಲ್ ಹಚ್ಚಿದ್ನಲ್ಲ, ಅದು ಸರ್ಕಾರದ ಕೆಲಸ, ಬರೆಯೋದು ಎಲ್ಲ ಇತ್ತು. 2ನೇ ಕ್ಯಾಂಡಲ್ ನನ್ನ ಕೆಲಸ, ನನ್ನ ದುಡ್ಡ ತಗೊಳ್ಳೋದು, ನನ್ನ ಅರ್ನಿಂಗ್ ಮಾಡಿದ್ದು. ಇದು ಸರ್ಕಾರದ ಅರ್ನಿಂಗು. ಈ ಮೌಲ್ಯ ನಮ್ಮಲ್ಲಿ ಬರ್ಬೇಕಲ್ಲ ಅಲ್ವ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಾಲ್ಯದಲ್ಲಿ ಕಾಶಿಯೆಲ್ಲ ಟೂರ್ ಹೋಗ್ತಾ ಇದ್ರಂತೆ. ಬೀಟ್ಗಳೆಲ್ಲ ಬಡವ, ಇವನು ಅದನ್ನು ತಗೊಂಡಿಲ್ಲ. ಅವ್ರು ದೋಣಿ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಬೇಟುಗಳು ಕರ್ಕೊಂಡಲ್ಲಿ ಹೋದ್ರು. ಇವನು ಆಟ ಮಾಡಿದ, ಈಜ್ಕೊಂಡು ದಡ ಮುಟ್ಟಿದ. ಇವ್ರು ಬರುತ್ತೆ ಮೊದಲು ಅವರೇ ಇದ್ದ. ಅವನು ಪ್ರೈಮ್ ಮಿನಿಸ್ಟರ್ ಅದ. ಪ್ರೈಮ್ ಮಿನಿಸ್ಟರ್ ಸೇವಿಂಗ್ ಸೆಟ್ಟಲ್ಲ ಇತ್ತು. ಅವನ ಮಗ ಬಿಸಾಕಿದಂತೆ, ನಮ್ಮ ಅಪ್ಪ ಪ್ರೈಮ್ ಮಿನಿಸ್ಟರ್, ಹಳೆವನಾಗ ಎಳ್ಕೊಂತಾರೆ ಅಂತ. ತಗೊಂಬಂತು. ಅವರು ಸೇವಿಂಗ್ ಮಾಡ್ಕೊಂಡಂತವ್ರು. ಇವತ್ತು ತಗೊಂಡಿಲ್ಲ ಅಂತವ್ರು. ಯಾರೋ ಸ್ನೇಹಿತರು ಸಂಬಳ, ಅವನ ಟೀಚರ್ ಇದ್ದ, ಯಾರೋ ಕೇಳಿದ್ರು 10 ರೂಪಾಯಿ ಕೊಡೋದು. ಇಲ್ಲ ಕಂಡ್ರಿ ಇದ್ದ. ಇಲ್ಲಪ್ಪ, ಅವ್ನು ಹೆಂಡ್ತಿ ಬಂದು ಇಲ್ಲ ಅಂತೀರಿ, ನಾನು ಕೊಟ್ಲಕ್ಕೆ 10 ರೂಪಾಯಿ ಹೋದ ಹೆಂಡ್ತಿ ಕೇಳ್ದ. ಅವನು ಎಲ್ಲಿ ಬಂದು 10 ರೂಪಾಯಿ? ನನಗೆ ಬರೋದು 20 ರೂಪಾಯಿ ಸಂಬಳ, ನಿನಗೆ ತಂದು ಕೊಡ್ತಿದ್ದೀನಿ, 10 ರೂಪಾಯಿ ಎಲ್ಲಿ ಬಂದು ನಿನಗೆ? ಅದು ನೀವು ಸಂಸಾರ ಮಾಡಬೇಕು, ಕೊಡೋದು ಉಳಿಸ್ಕೊಂಡು ಇಟ್ಟಿದ್ದೀನಿ ನಾನು. ಸರಿ, ಬೆಳಿಗ್ಗೆ ಹೋದ ಗೌರ್ಮೆಂಟಿಗೆ ಬರದ, ನನಗೆ ಇದ್ಮೇಲೆ 10 ರೂಪಾಯಿ ಸಾಕು, ನಾನು ಕೂಸ್ಲಾಗಿದ್ದೀನಿ, ಅವನ ಮನೆ ಲೆಕ್ಕ. ಆ ಚಿಂತನೆ ಬರ್ಬೇಕು ನನಗೆ. ಬರುತ್ತೆ, ಪ್ರಕೃತಿನೇ ಕಲಿಸ್ಬೇಕಿತ್ತು. ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಪ್ರತಿ ಕಡೆ ಸಿಗುತ್ತೆ. ಕೊರೋನಾ ಅರ್ಧ ಕಲ್ಸಿತ್ತು, ಬಟ್ ಜನ ಕಲ್ಸ್ಕೊಂಡಿದೆ. ನಮ್ ಕೆಲಸ ನೀನ್ ನಿಜವಾದ ಆಫೀಸರ್ ಇಟ್ಟ, ನಿನ್ ದುಡ್ಡು ತಗೊಂಡ್ರು ಕಳ್ಳ ಅಂತಂದಿಲ್ಲ. ನೀನ್ ತಗೊಳ್ಳೇಬೇಕು, ಯಾವಾಗಾರ ತಗ. ದುಡ್ಡು ಕೊಡದವ್ರು ಅವ್ರು ಏನು ಕೆಲಸ ಮಾಡೋದು ಅಂತಾರೆ. ಅದು ಒಂದು ಪೀಳಿಗೆ ಬಂದ್ಬಿಡುತ್ತೆ ಎಲ್ಲ ಕಡೆಗೆ.
ಕೊಟ್ರೆ ಕೆಲಸ ಆಗುತ್ತೆ ಅನ್ನೋ ಮಟ್ಟಕ್ಕೆ ಜನರಲ್ಲಿ ಬಂದ್ಬಿಟ್ಟಿದೆ. ಒಳ್ಳೆ ಕೆಲಸ ಅದೇ ಹೇಳಿದ್ದಲ್ಲ, ಸ್ವಾಮೀಜಿಯವರು ಕಾಲಜ್ಞಾನಿಗಳು, ಜ್ಯೋತಿಷಾಸ್ತ್ರ ಪಂಡಿತರು, ಮುಂದೆ ಆಗುವ ಹೋಗುವ ವಿಚಾರವನ್ನು ತಿಳಿಸುವಂತಹವರು. ತಮ್ಮೆಲ್ಲರಿಗೂ ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ.